ಚಳಿ ಆಗ್ತೈತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಗೌಡ ವ್ಲಾಗ್ಸ್. ಇವತ್ತು ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ. ಸೊ ನಮ್ಮಮ್ಮ, ನಾನು, ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಂಗೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಆಗ್ತೀನಿ ಆಗಲ್ವಾ ಗೊತ್ತಿಲ್ಲ, ಬಟ್ ನಮ್ಮ ಮಮ್ಮಿ ಇರ್ತಾರೆ, ಕಂಫರ್ಟಬಲ್ ಆಗಿ ಇರ್ತೀನಿ ಅಂತ ಅನ್ಸುತ್ತೆ. ಅವರು ಅಷ್ಟೇ ಕ್ಲೋಸಾಗಿ ಚೆನ್ನಾಗಿ ಮಾತಾಡ್ತಾರೆ. ಸೊ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಅದು ಬಿಟ್ಟರೆ ನನ್ನ ಫ್ಯಾಮಿಲಿಯವ್ರ ಜೊತೆ ಹೋಗಿರಲಿಲ್ಲ. ಸೊ ಇವತ್ತು ನಾನು ನಮ್ಮಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟು ಡೈರೆಕ್ಟಾಗಿ ಏನು ಮಂತ್ರಾಲಯಕ್ಕೆ ಹೋಗ್ತಿಲ್ಲ, ಫಸ್ಟು ನಮ್ಮ ಮಮ್ಮಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾಳೆ ಮಂತ್ರಾಲಯಕ್ಕೆ ಹೋಗ್ತೀವಿ ಕಾರಲ್ಲಿ. ಸೊ ನಿಮಗೆ ಈ ವಿಡಿಯೋನ ಫುಲ್ ತೋರಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್. ನೋಡಿ ಗೈಸ್, ವಾಮೆಂಟಿಗೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಅಲ್ಲ 4 ಅವರ್ ಜರ್ನಿ ಅಂತ ಇಲ್ಲಿಂದ ತುಮಕೂರಿಗೆ, ಅದಕ್ಕೆ. ಹಾಗೆ ನಮ್ಮ ಮಮ್ಮಿ ಬಂದ್ಬಿಡಿ. ಅದ್ಯಾಕೆ ಓಡಿ ಮಮ್ಮಿ, ಓಡತ್ರ ಸರಿ. ಈಗ ಅಲ್ಲಿ ಆಟೋ ಕಾಯಲ್ಲ, ಆಮೇಲೆ ಅವರು ಒಯ್ತಾ ಇರ್ತಾರೆ. ಬೇಗ ಹೋಗಿ ಗಂಟು ತಗೋಗಿ. ಚಾಕ್ಲೇಟು, ವಾಟರ್ ಬಾಟಲ್ ತಗೊಂಡ್ವಿ ಗೈಸ್. ದುಡ್ಡು ಕೊಡ್ದಂಗೆ ಹೋಯ್ತಾರೆ ಸುಮ್ಮನೆ ಮರ್ತ್ಕೊಂಡು ಇದನ್ನು ಮೆನ್ಷನ್ ಮಾಡಿದ್ದೀನಿ. ಬನ್ನಿನಿ ಈಗ ಮಮ್ಮಿ. ಗೈಸ್ ಇವಾಗ 1 ಗಂಟೆ ಟೈಮು, 1 ಗಂಟೆಗೆ ಹತ್ತಿದ್ದೀವಿ. ಅಲ್ಲಿಗೆ ತುಮಕೂರಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಅಲ್ಲಿಂದ ಕಾರಲ್ಲಿ ಹೋಗ್ಬೇಕು ಮನೆಗೆ ಗೈಸ್. ನೋಡಿ ಗೈಸ್, 5 ಗಂಟೆಗೆ ಬಂದಿದ್ದೀವಿ, 1 ಗಂಟೆಗೆ ಹತ್ತಿರೋರು. ತುಮಕೂರಲ್ಲಿದ್ದೀವಿ. ಈಗ ನಮ್ಮ ಮಮ್ಮಿ ಫ್ರೆಂಡ್ ಬರ್ತಾರೆ, ಸೊ ಅವ್ರಿಗೋಸ್ಕರ ವೇಟಿಂಗ್. ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ಗಿಂತ ಇದೆ ಚೆನ್ನಾಗೈತೆ. ಇವಾಗ ತುಮಕೂರು ರೀಚ್ ಆದ್ವಿ ಗೈಸ್. ಮಮ್ಮಿ ಮತ್ತು ಮಮ್ಮಿ ಫ್ರೆಂಡು ಕಾಫಿ ತರ್ಕೊಂಡಿದ್ದಾರೆ. ಕಾಫಿ ಕುಡ್ಕೊಂಡು ಅದಾದಮೇಲೆ ನಾವು ತುಮಕೂರಿಗೆ ಹೋಗ್ತೀವಿ. ತುಮಕೂರಿಗೆ ಅಂದರೆ ಇವಾಗ ಆಲ್ರೆಡಿ ತುಮಕೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಬಟ್ ನಮ್ಮ ಮಮ್ಮಿ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಗೈಸ್. ಅವ್ರು ಕಾಫಿ ತರ್ಕೊಂಡಿದ್ದಾರೆ, ನಾನು ಕೂತಿದ್ದೀನಿ. ನೋಡಿ ಗೈಸ್, ನಮ್ಮ ಮಮ್ಮಿ ಗೊತ್ತಾ ಅವರೇ ಕಾಫಿ ತೊಗೊಂಡು. ನಮ್ಮ ಮಮ್ಮಿ ಫ್ರೆಂಡ್ ಅಲ್ಲಿ ಸ್ನ್ಯಾಕ್ಸ್ ತಗೋತಾ ಅವ್ರೆ. ಇದೇನು ಕಾಫಿ ಅಷ್ಟು ದಪ್ಪ? ಮಿನಿ ನಿಮ್ಮನೆ ನಾನು ತೋರಿಸಲ್ಲ ಬಿಡಿ ಜಾಸ್ತಿ. ಇನ್ನು ಸೇವ್ ಪುರಿ ಬರಬೇಕು ಗೈಸ್. ಗೋಬಿ, ನಂಗೆ ಸೇವ್ ಪುರಿ ಬೇಡ, ಚೆನ್ನಾಗಿರುತ್ತೆ. ಗೋಬಿ ಸಾಕು, ಗೋಬಿ ಕಾಫಿ. ನಾನು ತಿನ್ನು ಸೌಂದರ್ಯ ಪ್ಯಾರಡೈಸ್ ಅಲ್ಲ. ನಿಕ್ಕಿ ಅಲ್ಲ, ರಿಕ್ಕಿ. ಅದ್ರ ಹೆಸರೇನು ಅಂಕಲ್? ಡಿಂಪು ರಿಕ್ಕಿ. ಚಳಿ ಆಗ್ತೈತಾ? ಹಂಗೆಲ್ಲ ಸಾಫ್ಟ್ ಮಾಡಬಾರ್ದು ವಯಸ್ಸಿದು, ಕಚ್ಚಿಬಿಡುತ್ತಂತೆ. ಕಚ್ಚಲ್ಲ, ಆದರೆ ಮುದ್ದು ಮಾಡೋಕ್ಕೆಲ್ಲ ಹೋಗ್ಬಾರ್ದಂತೆ. ಜಸ್ಟ್ ನೋಡೋದಷ್ಟೇ ಇರೋದು. ಕಣ್ಣೇ ಕಾಣಿಸ್ತಿಲ್ಲ. ಚಳಿ ಆಗ್ತೈತೆ ನಮಗೆ, ಎಷ್ಟು ಚಳಿ ಆಗ್ತೈತೆ ಗೈಸ್. ಇವಾಗ ಇದ್ವಿ ಜಸ್ಟು ಒಂದು 10 o'clock ಇಲ್ಲಿಂದ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ಲ್ಯಾನು ಇನ್ನೂ ಯಾರೂ ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ರೆಡಿ ಆಗಿ ಒಂದು 10 ಗಂಟೆಗೆ ಬಿಡಬೇಕು ಗೈಸ್. ರೆಡಿ ಆದಮೇಲೆ ಸಿಗ್ತೀನಿ. ನಾವು ನೆನ್ನೆ ಎಷ್ಟು ಗಂಟೆಗೆ ಬಂದ್ವಿ ಅಂದರೆ ಒಂದು 6 o'clock ಆಗಿತ್ತು. ಬಂದು ಸ್ವಲ್ಪ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ನಾವು ಬಸ್ಸಲ್ಲಿ ಬಂದಿದ್ವಿ ಅಲ್ಲ, ಫುಲ್ಲು ಒಂಥರ ಸುಸ್ತಾದಂಗೆ ಹೋಗ್ಬಿಟ್ಟಿತ್ತು. ತಮಾಷೆ ಮಾಡಿಕೊಂಡು ನೈಟ್ ಎಷ್ಟು 12 o'clock ಆದರೂ ಮಲ್ಗಿಲ್ಲ ನಾವು. 12-1 ಅಥವಾ ಮಧ್ಯೆ ಎಚ್ಚರ ಆಗ್ತಿತ್ತು. ಹೊಸ ಪ್ಲೇಸ್ ಅಲ್ವಾ. ಸೊ ಇವಾಗ ರೆಡಿಯಾಗಿ ಹೋಗ್ಬೇಕು, ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು. ಚಿನ್ನು, ಭಕ್ತಿಯಿಂದ ಮಾಡು ಅಂದೆ. ಇಲ್ಲಿಗೆ ಬಾ, ಮುಂದೆ ಮಾಡೋದು. ಕೆಳಗೆ ತಟ್ಟೆ ಮಾಡೋಕೆ ಬಾ, ಅಲ್ಲಿ ಗಾಳಿ ಅಲ್ವಾ ಅದಕ್ಕೆ.
ಮುಂದಕ್ಕೆಲ್ಲ ಕುಂಕುಮ ಇಟ್ಟಾ? ಹ್ಞೂ. ಒಂದು ರೌಂಡ್ ಬಾ, ಒಳಗಡೆನೂ ಮಾಡು. ಹ್ಞೂ, ಹಂಗಾಸ್ ಬರೋಕ್ಕಲ್ಲ ಪಾಪ, ಹಿಂಗೆ ಬಾ. ಬರೋಕ್ಕಾಗಲ್ವಾ? ಚರಂಡಿ ಇದಾಯ್ತು ಅಂದ್ರೆ ಹತ್ನಾಗೈತಿ, ನಡ್ಕೊಂಬರಕ್ಕೆ ಬಂದು. ಅದನ್ನು ಹೇಳಿ ಯಾರು ತಪ್ಪಾಯ್ತು. ಸೂರ್ಯಂಗೆ ಮಾಡು ಚಿನ್ನು, ಸೂರ್ಯಂಗೆ ಮಾಡಿ ಮೇಲೆ. ಓಸತಿ ನಾನು ಮಾಡಿದ್ದೆ. ಕಾಪಿ ರೈಟ್ ಕೊಡ್ತು ಅಂದರೆ 3 ಸತಿಯಾ ಚಾನಲ್ಲೇ ಹೊಂಟೋಯ್ತದೆ. ಅಣ್ಣಂದು ಮೈ ಬ್ರೋ ಮನೆಯಿಂದನೇ ಟೀ ತಂದಿದ್ವಿ ಗೈಸ್. ಇವಾಗ ಇಲ್ಲಿ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಅದಾದಮೇಲೆ ಮತ್ತೆ ಕಾರ್ಗೆ ಹೋಗ್ಬೇಕು. ಇಷ್ಟು ಬೇಗ ಕುಡ್ದಾಯ್ತಾ? ಕುಡ್ದೇ ಆಗೋಯ್ತಾಗಲೇ. ಬಾಯಿ ಸರಿಯಾಗಿ ಆಗ್ತಿಲ್ಲ, ಹೀಟೆಲ್ಲ ಮಾಡಿಸ್ಕೊಳ್ಳೋಣ. ನಾನೇ ಮಾಡಿ ಮಾಡಿದೆ ಗೊತ್ತಾ, ಶುಂಠಿ ಎಲ್ಲ ಹಾಕಿ. ಆರೋಗ್ಯ ಐತೆ ಅಂದ್ರೆ ಇನ್ನೇನು ವೇಸ್ಟ್ ಕುಡಿದ್ರೆ. ತಡಿಯಲ್ಲ ಬಿಸಿ ಮಾಡಿಸ್ಕೊಳ್ಳೋಣ, ಕುಡಿದ್ರು ಕುಡಿ ಹೆಂಗಾಗಲ್ಲ ಆಮೇಲೆ. ನೋಡಿ ಸ್ಮಾರ್ಟ್ ಗಾಯ್ ಯಾರು ಹುಡುಗಿ ಇದ್ರೆ ತೋರಿಸಿ. ನಿಜ ಹಾಕ್ತೀನಿ ಅಣ್ಣ. ಹಾಕು. ಬಿಸಿ ಮಾಡ್ಸ್ಕೊಳಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಟೀ ತಂದ್ಬಿಟ್ಟಿದೀವಿ. ಈಗ ಆರೋಗ್ಯ ಐತೆ. ಬಿಸ್ಲಿಗೆ ಏನಾನ ಮಾಡೋಣ ಅಂದ್ರೆ ಏನ್ ಮಾಡೋಣ ಹೇಳಿ. ಮಮ್ಮಿ ನಡ್ಕೊಂಡು ಹೋಗದಾ? ಏನಾದ್ರು ಸ್ನ್ಯಾಕ್ಸ್ ತಗೊಳ್ಳಿ. ಆಂಟಿ ಕೇಳಿ, ರಾಧಂಟಿ ಕೇಳಿ. ಚೆನ್ನಾಗ ಹಿಂಗೆ ತೋರಿಸ್ತೀನಿ. ಇವೆಲ್ಲ ಬೇಡ. ಕಾರಲ್ಲಿ ಇದನ್ನ ನೀನು ಇದು ಮಾಡ್ತೀಯಲ್ವಾ? ಇನ್ನ ನಾವು ಮಾತಾಡಿರೋದು ಇದು ಮಾಡಲ್ಲ. ಇಲ್ಲ, ನೀವೇನೇನು ಮಾತಾಡಿರ್ತೀರೋ ಅದನ್ನ ಹಾಕೋದು. ಇನ್ನೇನು ವಾಯ್ಸ್ ಓವರ್ ಕೊಡ್ತೀರಾ? ಇಲ್ಲ, ಈ ತರ ದೊಡ್ಡ ದೊಡ್ಡ ಲಾಗಿಗೆಲ್ಲ ಕೊಡಲ್ಲ. ಜಾಸ್ತಿ ಮಾತಾಡಲ್ಲ ಬಿಡಪ್ಪ, ನಾನು ಹಂಗೆ ಅನ್ಕೊಂಡಿದ್ದೆ. ಮಾತಾಡಿ. ಸಿಂಕಾಯಿ ಒಮ್ಮೆ ಹೆಂಗೆ ಕತ್ತಿಗೆ ಅನ್ಲಿಮಿಟೆಡ್ ಅಂದ್ರೆ ಏನು ಮಮ್ಮಿ? ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಅಂದ್ರೆ ಏನು? ನಾವು ತಿನ್ನೋರ್ಗೂ ಕೊಡ್ತಾರೆ. ಹಾಂ, ಗುಡ್ಗಾರನಾ? ಟೊಮೆಟೊ ಚಟ್ನಿ ಇಲ್ವಾ? ಇದು ಹಸಿಮೆಣಸಿನ್ಕಾಯ್ದ ಟೊಮೆಟೊ ಹಾಕೋರೆ. ದೇವರೇ ಮಂತ್ರ ಇಷ್ಟೊತ್ತಲ್ಲಿ ರೂಮ್ ತೋರಿಸ್ತೀರಾ? 6 ಜನ.
ಇಲ್ಲೊಂದ್ಸತಿ ನೋಡ್ಬಿಟ್ಟು ಅಲ್ಲಿ ರೂಮ್ ಚೆನ್ನಾಗಿಲ್ಲ ಅಂದರೆ ಸೆಕೆಂಡು ಇನ್ನೊಂದು ಫ್ಲೋರು. ನಾವು ಮಾಡಿದ್ದು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಚೆನ್ನಾಗಿತ್ತು. ಒಂದು ಚಿಕ್ಕ ಕಾಟು ಇನ್ನೊಂದು ದೊಡ್ಡ ಕಾಟ್ ಥರ. ಅದು 1,000ದಲ್ಲಿ ಹೋಗಿ ಬಂದಿದ್ವಿ. ಅಲ್ಲಿ ಮುಂದೆ 3,000 ಹೊಟ್ಟೆ ಉರಿಯಿತು. ಮತ್ತೆ ಸಿಮೆಂಟಲ್ಲಿ ಕಟ್ಟಿ ಹಾಸಿಗೆ ಹಾಕಿರೋದು. ಸರ್ಚಿಂಗ್ ಫಾರ್ ರೂಮ್ಸ್ ಯಾವ್ದು ಇಷ್ಟ ಐತೆ ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಈಗ ನೋಡಿದ್ದು ಚೂರು ಚೆನ್ನಾಗಿರಲಿಲ್ಲ. ಒಂದು 6 ಗಂಟೆಗೆ ಬೆಳಿಗ್ಗೆ ಒಂದು 6 ಗಂಟೆ ಖಾಲಿ ಮಾಡಿದ್ರೆ 1,500 ಅಂತ ಹೇಳಿದರು. ಬಟ್ ದುಡ್ಡು ನೋಡೋಕೆ ಹೋದರೆ ಕ್ಲೀನಿಂಗು ಅದೆಲ್ಲ ಇಂಪಾರ್ಟೆಂಟ್ ಅಲ್ವ ಗೈಸ್. ಸೊ ಇದೊಂದು ರೂಮ್ನ ನೋಡ್ತೀವಿ. ಇದನ್ನು ಎಷ್ಟು ಅಂತ ದುಡ್ಡು ಇನ್ನೂ ಹೇಳಿಲ್ಲ, ಕನ್ಫರ್ಮ್ ಆಗಿಲ್ಲ. ಇಷ್ಟ ಆದರೆ ಇದೇ ಕನ್ಫರ್ಮ್. ಈ ಥರನಾ? ಇದಿನ್ನೂ ಚೆನ್ನಾಗಿ ನೋಡಿ ಗೈಸ್, ಈ ಥರ ಐತೆ. ಇದೊಂದು ಕಾಟ್, ಅದೊಂದು ಚಿಕ್ಕ ಕಾಟು. ಅದು ಚಿಕ್ಕ ಕಾಟ್ ಅಲ್ಲ, ಸೇಮ್ ಆ ಕಡೆ ಸೈಡ್ ವಾಶ್ರೂಮ್. ಗೈಸ್ ಇಲ್ಲೆಲ್ಲ ಫಿಕ್ಸ್ ರೇಟು. ಎಲ್ಲರೂ ಈಗ ಆಲ್ಮೋಸ್ಟ್ ಇಲ್ಲರಿ ಮಂತ್ರಾಲಯ ಅಂತ ಬಂದು ಕೇಳಿದ್ರು ಎಲ್ಲರೂ 3,000, ಅದಕ್ಕಿಂತ ಕಮ್ಮಿ ಹೇಳೋದೇ ಇಲ್ಲ. ನಾವು 3,000 ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೇಳ್ಕೊಂಡು ಆ ಕಡೆ ಈ ಕಡೆ, ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ. ಆ ಕಡೆ ಸೈಡ್ ವಾಶ್ರೂಮ್. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಅಂದರೆ ಇನ್ನೂ ಸ್ನಾನ ಎಲ್ಲ ಮಾಡಿಲ್ಲ. ಮುಖ ತೊಳ್ಕೊಂಡು ನೈಟ್ ಇವಾಗ ರಥೋತ್ಸವ ಮಾಡ್ತಾರಂತೆ ಗೈಸ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾನು ಕಿವಿಯಲ್ಲಿ ಒಲೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ನನಗೆ ಹಿತ್ತಾಳೆ ಅಂದರೆ ಆಗಲ್ಲ ಗೈಸ್. ಸೊ ಬಿಚ್ಚಾಕಿ ಗೋಳಿ ಥರ ಕಾಣ್ತಾಯಿದ್ದೀನಿ. ಊಟ ನೈಟು 7:30ಇಂದ 9 ಗಂಟೆ ಗಂಟ ಇರುತ್ತೆ ಗೈಸ್. ಇವಾಗ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ರಥೋತ್ಸವ ನೋಡಿಕೊಂಡು 9 ಗಂಟೆಗೆ ರಥೋತ್ಸವ ಮುಗಿಯುತ್ತೆ. ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಬೆಳಿಗ್ಗೆನೂ ಅಷ್ಟೇ ನಾವು 2,500ಕ್ಕೆ ಗೈಸ್ ಇವಾಗ ರೂಮ್ ನೋಡ್ಕೊಂಡಿರೋದು. ಚೆಕ್ಔಟ್ ಮಾಡಬೇಕು. 6 o'clock ಚೆಕ್ಔಟ್ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಹೇಳ್ತಾರೆ. ನಾವಿವಾಗ 6 o'clock ಮಾರ್ನಿಂಗ್ ಒಂದು 4 o'clock ಎದ್ದು 6 o'clock ಅಷ್ಟರೊಳಗಡೆ ಚೆಕ್ಔಟ್ ಮಾಡಬೇಕು. ಅದಾದಮೇಲೆ ನಾವು ನಾಳೆ ಪಾದಯಾತ್ರೆ 4, 5, 6 3 ದಿನವೂ ಪಾದಯಾತ್ರೆ ಮಾಡ್ತಾರಂತಲ್ಲ, ಅವರೆಲ್ಲರೂ ಫುಲ್ಲು ನಾಳೆ ರಶ್ ಇರುತ್ತೆ. ನಾವೇನೇ ಇದ್ದರೂ ನಾಳೆ 9 ಗಂಟೆ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಬಿಡ್ಬೇಕು. ವಿಡಿಯೋ ನೋಡ್ಕೊಂಡೆ ವಾಯ್ಸ್ ಮಾಡ್ಕೋ. ಎಲ್ಲ ಕಡೆ ಮಾಡಿರ್ತಾರೆ. ಟೀ ಗೈಸ್ ಇವಾಗ ಒಂದು ರೌಂಡ್ ಮಂತ್ರಾಲಯನ ಒಂದು ರೌಂಡ್ ಹಾಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಹೋಗಿ ಅರಟೆ ಹೊಡ್ಕೊಂಡು ಮಲ್ಕೊಳ್ಳೋದು ಗೈಸ್. ಇವಾಗ ಟೈಮು 10:04 ಆಗೈತೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು 6 ಗಂಟೆ ಅಷ್ಟು ರೆಡಿಯಾಗಿ ಚೆಕ್ಔಟ್ ಮಾಡಬೇಕು ಗೈಸ್. ಹೋಗ್ತಿದ್ದೀವಿ ಗೈಸ್ ಇವಾಗ ಟೆಂಪಲ್. ಮಮ್ಮಿ
ನೋಡಮ್ಮ ಇಲ್ಲೇ ಎಷ್ಟು ಕೊಡೋದು ಎರಡು ಸಾಕ ಇನ್ನೂ ಚೂರು ಬಿಡೋಣ ಅಲ್ಲ ನೀನು ಕೇಳ್ತೀನಿ ಅಕ್ಕಾಗ ಸಾಕು ಯಾ ಏನಮ್ಮ ನೀನು ಫೋಟೋ ಯೂಟ್ಯೂಬ್ ಅವರು ಗೈಸ್ ಇಲ್ಲಿ ರೋಡಲ್ಲಿ ಹೋಗೋದು ಹಿಂಸೆ ಆಗ್ತಲ್ಲ ಗೈಸ್, ಅಲ್ಲಿ ಮಧ್ಯ ಯಾಕೆ ಹೇಳ್ತಾವ್ರೆ ಅದು ತಗಡಿ ಗೈಸ್, ದೀಪ ತಗಡಿ ಗೈಸ್ ಅಂತ. ನಾವು ಬೇಡ ಅಂದರೆ ಹಿಂದೆನೇ ಬರ್ತಾರೆ ಸುತ್ಕೊಂಡು. ಆಲ್ರೆಡಿ ಎಲ್ಲರೂ ಪಂಚಾಮನ್ ದೇವಸ್ಥಾನಕ್ಕೆ ಹೋಗ್ತಾರೆ ಗೈಸ್. ನಾವು ನೋಡ್ರಿ ಈಗ ಇನ್ನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಂಚಾಲಮ್ಮ ಸನ್ನಿಧಿ. ಮಾಡ್ಕೊಂಡ್ಬಂದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಅಲ್ಲೇ ಸ್ಟಾಪ್. ಅದೇ ಫ್ರಂಟು. ಲೈಟಾಗಿ ತಗೋತಾರೆ ತಿನ್ಲಿಲ್ಲ. ಏನು ನೋಡೋದು ಮಮ್ಮಿನು ಮದ್ದೂರಿ ಉದ್ದಿನೊಡೆ. ರಾಧಂಟಿ ಎಷ್ಟೊತ್ತಾದ್ಮೇಲೆ ಕೇಳ್ತಾ ಇದ್ದೀನಿ ಹಾಯ್ ಹೇಳಿ ಯೂಟ್ಯೂಬ್ ಚಾನಲ್. ಮಾಡೇ ಬಿಡಕ್ಕಿದೆಯಾ ವಿಡಿಯೋನ ತಿಂಡಿದ್ದು? ಏನು ತಿಂತಿದ್ದೀರಾ ಹೇಳಿ ಅಣ್ಣ, ಏನು ತಿಂತಿದ್ದೀರಾ ಹೇಳಿ. ಮಸಾಲೆ ದೋಸೆ. ನೀವು ಬರೋಣ. ನಮ್ಮದು ಮಸಾಲೆ ದೋಸೆ ಚಟ್ನಿ. ಅವಳೆಲ್ಲ ಬೇಡ ಸಾಕು. ಅದು ಆಯಿಲ್ ಹಾಕಿ ಇಷ್ಟೇ ಇಷ್ಟ ಹಾಕೋರೆ ಗೈಸ್, ಬರೀ ಆಲೂಗಡ್ಡೆ ಪಲ್ಯ. ಯಾಕೆ ಗೊತ್ತಾ, ನಾವು ಒಬ್ರೊಬ್ಬಕ್ಕೆ ಇನ್ಯಾವ ಗೊತ್ತಿವೋ ಯೂಟ್ಯೂಬಲ್ಲಿ ಯಾವನಿಗೆ ಗೊತ್ತು. ಆದ್ರೆ ಮೈಸೂರಿಗೆ ಹೋದ ಒಂದು ಬರೋಣ. ಮೈಸೂರಿಗೆ ಬನ್ನಿ. ಅದು ಬಿಟ್ಟರೆ ಇನ್ನು ಬರಲ್ಲ ಬಿಡೋ, ಇವರು ಫ್ಯಾಮಿಲಿಯವರೆಲ್ಲ ನಮಗೆ. ತುಂಗಾ ನದಿ ಒಂದೇ ಒಂದು ಚೂರಿಲ್ಲ ಕಣೆ ನೀರು. ನೋಡಲಲ್ಲಿ ಅಷ್ಟು ತುಂಬಿರೋ ನೀರು ಹೆಂಗೆ ಡ್ರೈ. ನಾನು ಪಂಚಮುಖಿ ಪ್ರಾಣದೇವಾಯ ನಮಃ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನವೀನ್ ಸಜ್ಜು ಜೊತೆ ಫೋಟೋ ತಗೊಂಡಿದ್ವಿ. ಪಂಚಮುಖಿ ದೇವಸ್ಥಾನದ ಒಳಗಡೆ ಈ ಥರ ಐತೆ ಗೈಸ್, ಫುಲ್ಲು ಬೆಟ್ಟ, ಅದೆಲ್ಲ ಬೆಟ್ಟ. ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾರೆ ಬಿಡಲ್ವ ಗೊತ್ತಿಲ್ಲ. ಆಮೇಲೆ ಸಿಗ್ತೀನಿ ಗೈಸ್, ವಿಡಿಯೋ ಏನು ಮಾಡೋಂಗಿಲ್ಲ ಇಲ್ಲಿ. ಬೈ ಬಾಯ್. ತಗೋತೀರಾ? ಹಾಂ ಸಿಂಪಲ್ ಆಗಿರೋದು ಇದೆ. ಇದನ್ನ ತಳನ ಏನೆಲ್ಲ ಕಡೆಗೂ ರಾಘವೇಂದ್ರ ಸ್ವಾಮಿನೇ ತುಂಬಿಸಿ. ಬರೀ ಆಂಜನೇಯ ಇದೆ ತಗೊಳ್ಳಿ. ಅದನ್ನೇ ತಗ. ಇದು ಕೊಡಿ ಚಿಕ್ಕದು. ಹೋಗಿ ಅಣ್ಣ, ನಾನು ಮಾಡ್ತೀನಿ. ಹೋಗಿ ಮುಂದೆ. ಹಾಂ ಗೈಸ್, ಇಲ್ಲೇ ಒಂದು 1 ಅವರ್ ಅನ್ಸುತ್ತೆ ಜರ್ನಿ. ಮಂತ್ರಾಲಯದಿಂದ ಇಲ್ಲಿಗೆ ಹೋಗೋ ರೋಡಲ್ಲೇ ಒಂದು ಆಂಜನೇಯನ ಟೆಂಪಲ್ ಐತೆ. ಸೊ ಈಗ ಅಲ್ಲಿ ವಿಸಿಟ್ ಮಾಡಿ ಅದಾದಮೇಲೆ ತುಮಕೂರಿಗೆ ಹೋಗ್ಬೇಕು ಗೈಸ್. ನಾಳೆ ಮೈಸೂರಿಗೆ ಹೋಗ್ಬೇಕು. ಎಷ್ಟು ಸಕ್ಕದಾಗೈತೆ ನೋಡಿ. ಅದು ಆಂಜನೇಯನ ಟೆಂಪಲ್ ಫುಲ್ ಉದ್ದ ಐತೆ. ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಇದು ಎಂಟ್ರೆನ್ಸ್ ನೋಡಿ. ಇಲ್ಲಿ ಆಂಟಿ ಹೋಗ್ತಿದ್ದಾರೆ. ಕೈ ನೋಡಲ್ಲಿ ಕೈ ಇಲ್ಲೆಲ್ಲ ಬ್ಲಾಕ್ ಗೊತ್ತಾಯ್ತು.
ಫೋಟೋ ಕೊಟ್ಟು ಮಮ್ಮಿ ಮಾಡಿಕೊಂಡು ರಾತ್ರಿ ಬಂದರೆ ನಂದು ಹಾಯ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಯಾರು ನೋಡ್ತಿದ್ರೆ ಅವರೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.